ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಸೆಪ್ಟೆಂಬರ್ 14, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಸೊ ಕ್ವಶ್ಚನ್ ನಂಬರ್ 1 ಏನು ಹೇಳುತ್ತೆ ಅಂದರೆ, ಫ್ರಾನ್ಸ್ನಲ್ಲಿ ಸರ್ಕಾರ ಪತನವಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಪ್ರಧಾನಿ ನೇಮಕ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೋಡೋಣ ಇದರ ಬಗ್ಗೆ. ನೋಡಿ, 1ನೇ ಕ್ವಶನ್ನು, ಫ್ರಾಂಕೋಯಿಸ್ ಬೆರೋ ಅವರ ಸರ್ಕಾರ ಪತನದ ನಂತರ ಅಧ್ಯಕ್ಷರಾಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಫ್ರಾನ್ಸ್ನ ಹೊಸ ಪ್ರಧಾನಿಯಾಗಿ ಕೆಳಗಿನ ಯಾರನ್ನು ನೇಮಿಸಿದ್ದಾರೆ? ಸೊ ಉತ್ತರ ನೋಡ್ಕೊಂಬರೋಣ ಬನ್ನಿ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1. ನೋಡಿ, ಸೆಬಸ್ಟಿಯನ್ ಲೆಕೋರ್ನು ಅಂತ ಕರಿತೀವಿ. ಸೆಬಸ್ಟಿಯನ್ ಲೆಕೋರ್ನು ಈಗ ಫ್ರಾನ್ಸ್ನ ಹೊಸ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಗಮನಿಸಬಹುದು, ಫ್ರಾಂಕೋಯಿಸ್ ಬೆರೋ ಸೆಬಸ್ಟಿಯನ್ ಲೆಕೋರ್ನು ಆಯ್ಕೆಯಾಗುವುದಕ್ಕಿಂತ ಮುಂಚೆ ಫ್ರಾನ್ಸ್ನ ಪ್ರಧಾನಿಯಾಗಿದ್ದರು. ಇವರಿಗೆ ಸರ್ಕಾರ ಪತನವಾಗಿದೆ ಈಗ ಅವ್ರದ್ದು. ಸೊ ಈ ಕಾರಣಕ್ಕಾಗಿ ಅಲ್ಲಿನ ಅಧ್ಯಕ್ಷರಂದರೆ ಭಾರತದ ರಾಷ್ಟ್ರಪತಿಗೆ ಸಮಾನ. ಓಕೆ. ಸೊ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಏನಿದ್ದಾರೆ, ಫ್ರಾನ್ಸ್ನಲ್ಲಿ ಹೊಸ ಸರ್ಕಾರವನ್ನು ನೇಮಿಸಿದ್ದಾರೆ. ಸೊ ಆ ಸರ್ಕಾರದ ಪ್ರಧಾನಿಯಾಗಿ ಸೆಬಸ್ಟಿಯನ್ ಲೆಕೋರ್ನು ಆಯ್ಕೆಯಾಗಿದ್ದಾರೆ. ಸೊ ಹೀಗೆ ಕೇವಲ 1.5 ವರ್ಷದಲ್ಲೇ ಫ್ರಾನ್ಸ್ನಲ್ಲಿ 7 ಪ್ರಧಾನಿಗಳು ಚೇಂಜ್ ಆಗಿರ್ತಕ್ಕಂಥದ್ದು ನೀವು ಗಮನಿಸಬಹುದು. ಹಾಗಾದರೆ ಫ್ರಾನ್ಸ್ನಲ್ಲಿ ಆಗ್ತಾ ಇರೋದೇನು? ಓಕೆ. ಸೊ ಇಲ್ಲಿ ಸರ್ಕಾರ ಪದೇ ಅಲ್ಲಿ ಪತನವಾಗ್ತಾ ಇದೆ. ಅಂದರೆ ಅಲ್ಲಿ ಪತನವಾಗೋದಕ್ಕೆ ಕಾರಣ ಏನು ಅಂತಂದರೆ, 2 ಗುಂಪುಗಳ ನಡುವಿನ ಘರ್ಷಣೆ ಇರುವುದು. ಫ್ರಾನ್ಸ್ನಲ್ಲಿ ಅತಿ ದೊಡ್ಡ ಘರ್ಷಣೆ ಆಗ್ತಾ ಇರ್ತವೆ. ಓಕೆ. ಸೊ ಇಲ್ಲಿ ಗಮನಿಸಬಹುದು, ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ನೇಮ್ಸ್ ಸೊ ಸೆಬಸ್ಟಿಯನ್ ಲೆಕೋರ್ನು ಆ್ಯಸ್ ನ್ಯೂ ಫ್ರೆಂಚ್ PM. ಓಕೆ, ಫ್ರೆಂಚ್ನ ಹೊಸ PM ಆಗಿ ನೇಮಕ ಮಾಡಿದ್ದಾರೆ. ಸೊ ನ್ಯೂಸ್ ಪೇಪರಲ್ಲಿ ಗಮನಿಸಬಹುದು ಈ ಪಕ್ಕದಲ್ಲಿರ್ತಕ್ಕಂಥವ್ರನ್ನ. ಓಕೆ. ಸೊ ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಸೊ ಗಮನಿಸಬಹುದು, ಓಕೆ, ಫ್ರಾಂಕೋಸ್ ಬೆರೋರು ಫ್ರೆಂಚ್ನಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಸೆಬಸ್ಟಿಯನ್ ಲೆಕೋರ್ನು ಅವರನ್ನು ಹೊಸ ಪ್ರಧಾನಿಯಾಗಿ ನೇಮಿಸಿದ್ದಾರೆ. ಇಲ್ಲಿ ಭಾರತ ಮತ್ತು ಫ್ರಾನ್ಸ್ನ ಸಂಬಂಧಗಳನ್ನು ನಾವು ಸ್ವಲ್ಪ ಮಾಹಿತಿ ನೋಡೋಣ. ಸೊ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಅಷ್ಟು ಸಾಕು. ಸೊ ಭಾರತ ಮತ್ತು ಫ್ರಾನ್ಸ್ ಸಂಬಂಧ, ಹಾಗಾದರೆ ಫ್ರಾನ್ಸ್ ಎಲ್ಲಿ ಕಂಡುಬರುತ್ತೆ ಅಂತ ಮೊದಲು ನಿಮಗೆ ಗೊತ್ತಿರಬೇಕು. ನೋಡಿ, ಫ್ರಾನ್ಸ್ನ ಎಲ್ಲಿ ಕಂಡುಬರುತ್ತದೆ ಅಂತಂದರೆ ಯುರೋಪಲ್ಲಿ ಕಂಡುಬರುತ್ತದೆ. ಸೊ ಇಲ್ಲಿ ಗಮನಿಸಬಹುದು, ಹೈಲೈಟ್ ಮಾಡಿರ್ತಕ್ಕಂಥ ಈ ಪ್ಲೇಸು ಫ್ರಾನ್ಸ್. ಓಕೆ, ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್. ಫ್ರಾನ್ಸ್ನ ಗಮನಿಸಬಹುದು, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ ಕಂಡುಬರುತ್ತದೆ, ಅಟ್ಲಾಂಟಿಕ್ ಓಷನ್. ಓಕೆ. ಸೊ ಅತಿ ದೊಡ್ಡ ಓಷನ್ ಇದು ಅಟ್ಲಾಂಟಿಕ್ ಓಷನ್ನು. ಸೊ ಫ್ರಾನ್ಸ್ನ ಪಕ್ಕದಲ್ಲಿ ಕಂಡುಬರ್ತಕ್ಕಂಥದ್ದು. ಫ್ರಾನ್ಸ್ನ ಕೆಳಗಡೆ ನೋಡಿ ಸ್ಪೇನ್ ಇದೆ. ಓಕೆ. ಸೊ ಫ್ರಾನ್ಸ್ನ ಈ ದಕ್ಷಿಣ ಭಾಗದಲ್ಲಿ ಕೋರ್ಸಿಯಾ ಅಂತ ಸರ್ಬಿಯಾ ಕಂಡುಬರುತ್ತದೆ, ಅಂದರೆ ಸರ್ಡಾಯಿನಿಯಾ ಅಂತ ಕರಿತೀವಿ, ಇಟಲಿ ಇದು. ಸೊ ಇಟಲಿ ಕಂಡುಬರುತ್ತದೆ, ಇಟಲಿಯ ಪ್ಲೇಸು. ಸೊ ಇಟಲಿ ಪ್ಲೇಸ್ ಏನಿದೆ, ಸೊ ಈ ಒಂದು ಗ್ಯಾಪ್ ಏನಿದೆ, ಈ ಗ್ಯಾಪ್ ಫುಲ್ ಇರತಕ್ಕಂಥದ್ದು ಮೆಡಿಟೇರಿಯನ್ ಸಿ. ಸೊ ಮೆಡಿಟೇರಿಯನ್ ಸಮುದ್ರ ಫ್ರಾನ್ಸ್ನ ದಕ್ಷಿಣ ಭಾಗದಲ್ಲಿದ್ದರೆ, ಫ್ರಾನ್ಸ್ನ ಪಶ್ಚಿಮ ಭಾಗದಲ್ಲಿ ಅಂಟಾರ್ಟಿಕ್ ಸಾಗರ ಕಂಡುಬರತಕ್ಕಂಥದ್ದು. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ಸೊ ಫ್ರಾನ್ಸ್ನಲ್ಲಿ 2025ರಲ್ಲಿ ಕೃತಕ ಬುದ್ಧಿಮತ್ತೆ ಕ್ರಿಯಾ ಶೃಂಗಸಭೆ ನಡೆಯಿತು. ನೋಡಿ, ಗಮನಿಸಬಹುದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟಂತೆ ಕ್ರಿಯಾ ಶೃಂಗಸಭೆ ನಡೆಯಿತು. ಈ ಶೃಂಗಸಭೆಯನ್ನು ಭಾರತ ಮತ್ತು ಫ್ರಾನ್ಸ್ ಸಹ ಅಧ್ಯಕ್ಷತೆಯಲ್ಲಿ ವಹಿಸಿಕೊಂಡಿದ್ದವು, ಗಮನಿಸಬಹುದು. ಹಾಗಾದರೆ ಈ ಶೃಂಗಸಭೆ ಫ್ರಾನ್ಸ್ನಲ್ಲಿ ನಡೆದಿದೆ. ನೋಡಿ, ಫ್ರಾನ್ಸ್ನಲ್ಲಿ 2025ರ ಕೃತಕ ಬುದ್ಧಿಮತ್ತೆ ಕ್ರಿಯಾ ಶೃಂಗಸಭೆ ನಡೆಯಿತು. ಈ ಶೃಂಗಸಭೆಯನ್ನು ಭಾರತ ಮತ್ತು ಫ್ರಾನ್ಸ್ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ವು, ಅಂದರೆ 2 ಅಧ್ಯಕ್ಷತೆಯನ್ನು ವಹಿಸಿದ್ವು ಎಂಬುದನ್ನು ಗಮನಿಸಬೇಕು. ಜೊತೆಗೆ ದ್ವಿಪಕ್ಷೀಯ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಭಾರತವು ಜನವರಿ 26, 1998ರಂದು ತನ್ನ ಮೊಟ್ಟಮೊದಲ ಕಾರ್ಯತಂತ್ರದ ಪಾಲುದಾರ, ನೋಡಿ ಕಾರ್ಯತಂತ್ರದ ಪಾಲುದಾರನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಪ್ರಾರಂಭಿಸಿದ ಮೊದಲ ದೇಶ ಫ್ರಾನ್ಸ್. ನೋಡಿ, ಭಾರತದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಪ್ರಾರಂಭಿಸಿದ ಮೊಟ್ಟ ಮೊದಲ ದೇಶ ಅಂದರೆ ಅದು ಫ್ರಾನ್ಸ್. ಯಾವಾಗ? ಜನವರಿ 26, 1998ರಂದು. ಸೊ ಇಷ್ಟು ಮಾಹಿತಿ ನೆನಪಿರಬೇಕು. ಹಾಗಾದರೆ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೀತಕ್ಕಂಥ ಪ್ರಮುಖ ವ್ಯಾಯಾಮಗಳ ಬಗ್ಗೆ ನಾವು ನೋಡೋದಾದರೆ, ನೋಡಿ, ಭಾರತದ ಸೇನಾ ಇಲಾಖೆಯು ಅಥವಾ ಸೇನಾಪಡೆ
ಶಕ್ತಿ ಎಂಬ ವ್ಯಾಯಾಮವನ್ನು ನಡೆಸುತ್ತೆ. ಭಾರತ ಮತ್ತು ಫ್ರಾನ್ಸ್ ನಡುವೆ ಎರಡೂ ಸೇನೆಗಳು ಶಕ್ತಿ ಎಂಬ ವ್ಯಾಯಾಮವನ್ನು ನಡೆಸಿದರೆ, ಭಾರತದ ವಾಯುಪಡೆ ಮತ್ತು ಫ್ರಾನ್ಸ್ನ ವಾಯುಪಡೆ ಗರುಡ ವ್ಯಾಯಾಮವನ್ನು ನಡೆಸ್ತವೆ. ನೋಡಿ, ವಾಯುಪಡೆ ಗರುಡ ವ್ಯಾಯಾಮವನ್ನು ನಡೆಸಿದರೆ, ಬಹುರಾಷ್ಟ್ರೀಯ ವಾಯು ವ್ಯಾಯಾಮವಾಗಿರ್ತಕ್ಕಂಥ ತರಂಗ ಶಕ್ತಿಯನ್ನು ಬಹುರಾಷ್ಟ್ರೀಯ ವಾಯು ವ್ಯಾಯಾಮ ಇದು. ಸೊ ಇದು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆಯುತ್ತೆ. ಇನ್ನು ನೌಕಾಪಡೆ, ಭಾರತೀಯ ನೌಕಾಪಡೆ ಮತ್ತು ಫ್ರೆಂಚಿನ ನೌಕಾಪಡೆ ವರುಣ ಎಂಬ ವ್ಯಾಯಾಮವನ್ನು ನಡೆಸ್ತವೆ. ಸೊ ಇಷ್ಟು ವಾಯುಪಡೆ, ನೌಕಾಪಡೆ ಮತ್ತು ಸೇನಾಪಡೆ ನಡೆಸ್ತಕ್ಕಂಥ ಪ್ರಮುಖ ವ್ಯಾಯಾಮಗಳಿವು. ಓಕೆ, ಸೊ ಇಷ್ಟು ವ್ಯಾಯಾಮಗಳು, ಇದರ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿ ನೆನಪಿರಲಿ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ನೋಡೋಣ. ಸೊ ಅತ್ಯಂತ ತುಂಬಾ ನ್ಯೂಸಲ್ಲಿರ್ತಕ್ಕಂಥ ಕ್ವಶನ್ ಇದು. ಸೊ ಇತ್ತೀಚೆಗೆ ಅಮೇರಿಕ ಐರ್ ಕಾಯ್ದೆಯನ್ನು ಪಾಸ್ ಮಾಡಿದೆ. ಐರ್ ಕಾಯ್ದೆ ನೋಡಿ, ಐರ್ ಕಾಯ್ದೆ ನೋಡಿ, ಆಲ್ರೆಡಿ ಎಲ್ಲ ನ್ಯೂಸ್ ಪೇಪರಲ್ಲಿ ಮಾಹಿತಿ ಬಂದಿದೆ ಮತ್ತು ಎಲ್ಲ ತುಂಬಾ ಸುದ್ದಿಯಲ್ಲಿರ್ತಕ್ಕಂಥದ್ದು ಇದು ಐರ್ ಕಾಯ್ದೆ. ಐರ್ ಕಾಯ್ದೆ ಅಂದರೆ ಏನು ಹಾಗಾದರೆ? ನೋಡಿ, ಐರ್ ಕಾಯ್ದೆ ಅಂದರೆ ಅಮೇರಿಕದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಮತ್ತು ಫ್ರೆಂಚ್ ಸರ್ಕಾರ ಹೊರಡಿಸಿರುವ ಒಂದು ಕಾಯ್ದೆಯಾಗಿದೆ. ಏನು ಈ ಕಾಯ್ದೆ? ಐರ್ ಕಾಯ್ದೆ. ಐರ್ ಕಾಯ್ದೆ ಬಗ್ಗೆ ನೋಡೋಕ್ಕಿಂತ ಮುಂಚೆ ಕ್ವಶನನ್ನು ಅರ್ಥ ಮಾಡ್ಕೊಂಡೋಣ. ನೋಡಿ, ಕ್ವಶನನ್ನು ನೋಡಿ. ಎರಡನೇ ಕ್ವಶನು, ಅಮೇರಿಕದ ಗ್ರಾಹಕರಿಗೆ ಅನುಕೂಲವಾಗುವ ಸೇವೆಗಳಿಗಾಗಿ ವಿದೇಶಿ ಸಂಸ್ಥೆಗಳಿಗೆ ಪಾವತಿ ಮಾಡುವ ಅಮೇರಿಕದ ಕಂಪನಿಗಳಿಗೆ 2025ರ ಐರ್ ಕಾಯ್ದೆಯ ಅಡಿಯಲ್ಲಿ ಪ್ರಸ್ತಾವಿತ ಅಬಕಾರಿ ತೆರಿಗೆ ದರ ಎಷ್ಟು? ನೋಡಿ, ಕ್ವಶನ್ ಇದು ಟ್ವಿಸ್ಟ್ ಆಗಿದ್ದರೂ ಕೂಡ ಇದೇ ಕರೆಕ್ಟಾಗಿರತಕ್ಕಂಥ ಕ್ವಶನ್ನು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಯ್ದೆ ಪಾಸ್ ಆಗಿದೆ. ಈ ಕಾಯ್ದೆ ಎಷ್ಟು ಪರ್ಸೆಂಟ್ ತೆರಿಗೆಯನ್ನು ವಿಧಿಸುತ್ತದೆ? ಅಬಕಾರಿ ತೆರಿಗೆ ಅಂದರೆ 25%. ಸೊ ಈ ಕಾಯ್ದೆಯನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಇಲ್ಲಿ ಗಮನಿಸಬಹುದು, mastmag.com ಈ ಐರ್ ಕಾಯ್ದೆ ಬಗ್ಗೆ ಸಂಪೂರ್ಣ ವಿವರಣೆ ನೀಡಿದ್ದಾರೆ. ಓಕೆ, ಸೊ ಇಲ್ಲಿ ಐರ್ ಕಾಯ್ದೆ ಅಂತ ಅಂದರೆ ಭಾರತದ ಯಾವುದಾದ್ರೂ 2 ಕಂಪನಿಗಳು ಅಮೇರಿಕದಲ್ಲಿ ಹೋಗಿ ದುಡಿತಾ ಇದ್ದಾವೆ ಅಂತ ತಿಳ್ಕೊಳ್ಳಿ. ಸೊ ಅಂದರೆ ಆ ಕಂಪನಿಗಳಿಗೆ ಅಮೇರಿಕದ ಪ್ರತಿಷ್ಠಿತ ಯಾವುದೋ ಒಂದು ಕಂಪನಿ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಬ್ಯಾಂಕ್ ಆಗಿರ್ಬೋದು, ಅಂದರೆ ಅಮೇರಿಕದ ಕಂಪನಿಗಳು ಅಥವಾ ಬ್ಯಾಂಕು ತನ್ನ ಕೆಲಸ ಮಾಡಿಕೊಡುವಂಥ ಇಂಡಿಯಾದ 2 ಕಂಪನಿಗಳಿಗೆ ಅಥವಾ ಇಂಡಿಯಾದ ಯಾವುದಾದ್ರೂ ಒಂದು ಕಂಪನಿಗೆ ಜವಾಬ್ದಾರಿಯನ್ನು ವಹಿಸುತ್ತೆ. ಇಂಡಿಯಾದ ಆ ಕಂಪನಿ ಆ ಕೆಲಸವನ್ನು ವಹಿಸ್ಕೊಂಡು ಪೂರ್ಣಗೊಳಿಸಿದ ನಂತರ, ಸೊ ಆ ಪೂರ್ಣಗೊಳಿಸಿದಂತಹ ಏನು ಕೊಡುತ್ತಲ್ಲ, ಅಂದರೆ ಕೆಲಸವನ್ನು ಕೊಟ್ಟ ಮೇಲೆ ಆ ಕೆಲಸಕ್ಕೆ ಪೂರ್ಣಗೊಳಿಸಿದ ನಂತರ ಕೊಡ್ತಕ್ಕಂಥ ಕೆಲಸದ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ ಇದಾಗಿರುತ್ತದೆ. ಅಂದರೆ ಗಮನಿಸಬೇಕು ನೀವಿಲ್ಲಿ ಏನಂತ ಅಂದರೆ, ನೋಡಿ, ಅಮೇರಿಕದ ಕಂಪನಿಯೊಂದು ತನ್ನ ಕೆಲಸವನ್ನು ಮಾಡಿಕೊಡುವಂಥ ಯಾವುದಾದ್ರೂ ಬೇರೆ ದೇಶದ 2 ಕಂಪನಿಗಳು ಅಥವಾ ಭಾರತದ ಒಂದು ಕಂಪನಿಗೆ ವಹಿಸ್ತು ಅಂತ ತಿಳ್ಕೊಳ್ಳಿ. ಆ ಕಂಪನಿ ಆ ಕೆಲಸವನ್ನು ಪೂರ್ಣಗೊಳಿಸಿ ಸೊ ಕೆಲಸವನ್ನು ವಹಿಸಿದಂಥ ಕಂಪನಿಗೆ ಕೊಡುತ್ತೆ. ಸೊ ಕಂಪನಿ ಕೊಟ್ಟಾದ ನಂತರ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಅದು ಕೊಡ್ತಕ್ಕಂಥ ಪಾವತಿ ಏನಿದೆ ಅಥವಾ ಹಣಕಾಸು ಏನಿದೆ, ಆ ಹಣಕಾಸಿನ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ ಐರ್ ಕಾಯ್ದೆ. ಐರ್ ಕಾಯ್ದೆ ಹೇಗೆ ಅಂತ ಗೊತ್ತಾಯಿತು ನಿಮಗೆ? ಅಂದರೆ ನಾನು ಒಂದು ಕೆಲಸ ಬೇರೆ ಒಬ್ಬರಿಗೆ ಹೇಳಿರ್ತೀನಿ, ಅವರು ಆ ಕೆಲಸವನ್ನು ಪೂರ್ಣ ಮಾಡಿ ನನಗೆ ಕೊಟ್ಟಾಗ ನಾನು ಅದಕ್ಕೆ ಪ್ರತಿಯಾಗಿ ಅವರಿಗೆ ಹಣವನ್ನು ಕೊಡ್ತೀನಿ. ಅಂದರೆ ಆ ಕಂಪ್ನಿಗೆ ಹಣವನ್ನು ಕೊಡ್ತೀನಿ. ಅಂದರೆ ನಾನು ಕೊಡ್ತೀನಿ, ನಾನು ಯಾರೋ ಅಮೇರಿಕದವನು, ನಾನು ಅವ್ರಿಗೆ ಕೆಲಸ ಮಾಡಿದ್ದಾನೆ, ಅವನು ಕೆಲಸ ಮಾಡಿದ್ದಕ್ಕೆ ನಾನು ಹಣ ಕೊಡ್ತಾಯಿದ್ದೇನೆ. ನಾನು ಕೊಟ್ಟಂಥ ಹಣದ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಯೇ ಐರ್ ಕಾಯ್ದೆ. ಸೊ ಐರ್ ಕಾಯ್ದೆ ಹಾಕುವುದರಿಂದ ಏನು ಅಂತಂದರೆ, ಆಲ್ರೆಡಿ ನಾವು ಕೆಲಸ ಮಾಡಿದ್ದಕ್ಕೆ 20% ತೆರಿಗೆಯನ್ನು ಅಲ್ಲಿ ಕೊಡ್ತಾ ಇದ್ದೇವೆ. ಆಲ್ರೆಡಿ ತೆರಿಗೆ ಕೊಡ್ತಾ ಇದ್ದೇವೆ. ಅಂದರೆ ಇತ್ತೀಚೆಗೆ 50% ಹೆಚ್ಚಿಗೆ ಮಾಡಿದ್ದಾರೆ. ಆದರೆ ಕಂಪನಿಗಳು, ಬ್ಯಾಂಕುಗಳು ವಹಿಸ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿಗಳು ವಹಿಸ್ತಕ್ಕಂಥದ್ದು ಆಲ್ರೆಡಿ 20% ನಾವು ಕೊಡ್ತಾ ಇದ್ದೇವೆ. ಅಂದರೆ 21% ಕೊಡ್ತಾ ಇದ್ದೇವೆ. ಸೊ ಈ 21% ಮೇಲೆ ಈ 25% ಆ್ಯಡ್ ಆದರೆ ಟೋಟಲಾಗಿ 46% ಅಂದರೆ 100ರಲ್ಲಿ $46 ಕೊಡಬೇಕಾಗುತ್ತೆ. ಇದನ್ನು ನೀವು ಗಮನಿಸಬೇಕು. ಸೊ ಇದನ್ನು ಮಾಡುವ ಉದ್ದೇಶವೇನು? ಸೊ ಅಂದರೆ ಈಗ ಒಂದು ಕೆಲಸ ವಹಿಸಂದಿರುತ್ತೆ ಅಮೇರಿಕದ ಒಂದು ಕಂಪ್ನಿ, ನನಗೆ ಆ ಕೆಲಸ ಮಾಡಿಕೊಡು, ನಾನು ನಿನಗೆ $100 ಕೊಡ್ತೀನಿ ಅಂತ ಹೇಳಿರುತ್ತೆ. ಸೊ ಈ $100 ಕೊಡಬೇಕಾದ ಸಂದರ್ಭದಲ್ಲಿ ಮತ್ತೆ 25% ಆ್ಯಡ್ ಮಾಡಿ 125 ಕೊಡಬೇಕಾಗುತ್ತೆ. ಓಕೆ, 125 ಕೊಡಬೇಕಾಗುತ್ತೆ, 125. ಸೊ ಹೀಗೆ 25% ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಆ ಒಂದು ಕಂಪನಿ. ಸೊ ಇದನ್ನು ಮಾಡುವುದ್ರ ಉದ್ದೇಶ ಏನು? ಸೊ ಇದನ್ನು ಮಾಡೋ ಬದಲು ನಾನು ಅಮೇರಿಕದವರಿಗೆ
ಕೊಡ್ತಕ್ಕಂಥದ್ದು ಕೆಲಸ ಮಾಡಲಿಕ್ಕೆ. ಆಗ ಈ ಇದು 25% ಎಕ್ಸ್ಟ್ರಾ ಕೊಡೋ ಅವಶ್ಯಕತೆನೇ ಇರಲ್ವಲ್ಲ. ಸೊ ಇದನ್ನು ಪ್ಲಾನ್ ಹಾಕಿರ್ತಕ್ಕಂಥದ್ದು ಅಮೇರಿಕ. ಅಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡಿಕೊಡು ಅಂತ ಅಂದರೆ ಆ ಕೆಲಸದ ಮೇಲೆ ನಾನು ಕೊಡ್ತಕ್ಕಂತಹ ಒಂದು ದುಡ್ಡಿನ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ ಇದು. ಸೊ ಈ ತೆರಿಗೆಯನ್ನು ಇದೀಗ ಪಾಸ್ ಮಾಡಲಾಗಿದೆ. ಸೊ ಇಲ್ಲಿ ಗಮನಿಸಬೇಕು. ಸೊ 25% ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಆಲ್ರೆಡಿ 50% ತೆರಿಗೆಯನ್ನು ವಿಧಿಸಿ ತುಂಬಾ ಐ ಟಿ ಕಂಪನಿಗಳಿಗಿರ್ಬೋದು, ಭಾರತದ ವಿವಿಧ ಪದಾರ್ಥಗಳಿಗೆ ಹೆಚ್ಚಳ ಮಾಡಿದೆ ಅಲ್ಲಿನ ಸುಂಕ. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದರೆ, ಭಾರತದ ಐ ಟಿ ಕಂಪನಿ ಏನಿದೆ, ಐ ಟಿ ಕಂಪನಿಗಳು ಆಲ್ಮೋಸ್ಟ್ 90% ಅಮೇರಿಕದಲ್ಲಿ ನೆಲೆಸಿವೆ. ಓಕೆ, ಇಲ್ಲಿ ನೀವು ಗಮನಿಸಬೇಕು. ಇದು ದೊಡ್ಡ ಹೊಡೆತವನ್ನು ಕೊಡಲಿದೆ ಭಾರತದ ಐ ಟಿ ಕಂಪನಿಗೆ. ಸೊ ಇದೇನಾದರೂ ಬಿಲ್ ಪಾಸ್ ಆಗಿ ಒಂದು ವೇಳೆ ಕಾಯ್ದೆಯಾಯಿತು, ಇದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸೊ ಬಿಲ್ ಕಾಯ್ದೆಯಾಗುವ ಚಾನ್ಸಸ್ ಇದೆ. ಇದೇನಾದ್ರು ಕಾಯ್ದೆ ಆಯಿತು ಅಂತಂದರೆ ಭಾರತದ ಐ ಟಿ ಉದ್ಯಮಕ್ಕೆ ತುಂಬಾ ತೊಂದರೆ ಆಗ್ತಾಯಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೀಗ ಎಕ್ಸಾಂಪಲ್ ಬಗ್ಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಈಗ ಕ್ವಶನ್ ಓದಿದರೆ ನಿಮಗೆ ಅರ್ಥ ಆಗುತ್ತೆ ನೋಡಿ. ನೋಡಿ, ಅಮೇರಿಕದ ಗ್ರಾಹಕರಿಗೆ ಅನುಕೂಲವಾಗುವ ಅಂದರೆ ಅಮೇರಿಕದ ಗ್ರಾಹಕರು ಅಂದರೆ ಕಸ್ಟಮರ್ಗಳೇನಿದ್ದಾರೆ, ಅಂದರೆ ಅಮೇರಿಕದ ಗ್ರಾಹಕರು ಅಂದರೆ ದೊಡ್ಡ ದೊಡ್ಡ ಕಂಪನಿಯ ಮಾಲೀಕರು. ಓಕೆ, ಅಮೇರಿಕದ ಗ್ರಾಹಕರು ಅಥವಾ ಅಮೇರಿಕದ ಕಸ್ಟಮರ್ಗಳಿಗೆ ಅನುಕೂಲವಾಗುವ ಸೇವೆಗಳು, ಅನುಕೂಲವಾಗುವ ಸರ್ವಿಸ್ಗಳು, ಅಂದರೆ ಅವರಿಗೆ ಅನುಕೂಲವಾಗ್ತಕ್ಕಂಥ ಸರ್ವಿಸ್ ಇದಾವಲ್ಲ, ಆ ಸರ್ವಿಸ್ಗಳನ್ನು ವಿದೇಶಿ ಸಂಸ್ಥೆಗಳಿಗೆ ಪಾವತಿ ಮಾಡುವ, ಅಂದರೆ ವಿದೇಶಿ ಸಂಸ್ಥೆಗಳಿಗೆ ಪಾವತಿ ಮಾಡುವ, ಅಂದರೆ ವಿದೇಶಿ ಸಂಸ್ಥೆಗಳು ಆ ಕೆಲಸವನ್ನು ಮಾಡಿಕೊಟ್ಟಿದ್ದಾವೆ, ಆ ಸಂಸ್ಥೆಗಳಿಗೆ ಪಾವತಿ ಮಾಡುವ ಅಮೇರಿಕದ ಕಂಪನಿಗಳಿಗೆ ನೋಡಿ, ಅಂದರೆ ಕೆಲಸ ಮಾಡಿಕೊಟ್ಟಿದ್ದಾವಲ್ಲ ಆ ಕಂಪನಿಗಳಿಗೆ ಅಮೇರಿಕ ಪಾವತಿ ಮಾಡುತ್ತೆ. ಸೊ ಅಂತಹ ಪಾವತಿ ಮಾಡುವ ಅಮೇರಿಕದ ಕಂಪನಿಗಳಿಗೆ 2025 ಹೈರ್ ಕಾಯ್ದೆ ಸಂಬಂಧಪಟ್ಟಿದೆ. ಈ ಹೈರ್ ಕಾಯ್ದೆ ಅಡಿಯಲ್ಲಿ ಪ್ರಸ್ತಾವಿತ ಸುಂಕದ ದರ ಎಷ್ಟು ಅಂತ ಕೇಳಿದರೆ 25%. ಸೊ ಇದನ್ನು ಗಮನಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಇನ್ನೂ ನಾನು ತರ್ತೀನಿ. ಓಕೆ, ಸೊ ಹೈರ್ ಹ್ಯಾಕ್ಟ್ ಅಂತ ಕರೀತಾರೆ. ಹೈರ್ ಅಂದರೆ ಏನು, ಇದರ ಬಗ್ಗೆಯೂ ಕೂಡ ನಾನು ತಿಳಿಸ್ಕೊಡ್ತೀನಿ. USA ಹೈರ್ ಹ್ಯಾಕ್ಟ್. ಸೊ ಇದು ಇಂಡಿಯನ್ ಐ ಟಿ ಸೆಕ್ಟರ್. ಸೊ ನೋಡಿ, ಇಂಡಿಯನ್ ಐ ಟಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅನಾಕ್ಸಿಯಸ್ ಆಸ್ ಅಮೇರಿಕಾ ಮೇ ಲೆವಿ ಅಡಿಷನಲ್ ಟ್ಯಾಕ್ಸ್. ನೋಡಿ, ಅಡಿಷನಲ್ ಟ್ಯಾಕ್ಸ್ ಇದು ಗಮನಿಸಬೇಕು. ಅಡಿಷನಲ್ ಟ್ಯಾಕ್ಸ್ ಅಂದರೆ ಆಲ್ರೆಡಿ ಇರ್ತಕ್ಕಂಥ ಟ್ಯಾಕ್ಸಿಗೆ ಆ್ಯಡ್ ಆಗುವುದು. ಓಕೆ, ಅಡಿಷನಲ್ ಆ್ಯಡ್ ಆಗುತ್ತೆ. ಆಲ್ರೆಡಿ ನಾವು 21% ಕೊಡ್ತಾ ಇದ್ದೇವೆ ಅದಕ್ಕೆ, ಸೊ ಇನ್ನೂ 25% ಆ್ಯಡ್ ಆಗುತ್ತೆ. ಸೊ ಈಗ 46% ಅಂತಂದರೆ $100 ಏನಾದ್ರು ಕೊಟ್ಟರೆ $46 ಕೊಡಬೇಕಾಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಮುಖ ಕಾಯ್ದೆಯನ್ನು ಪಾಸ್ ಮಾಡಿರ್ತಕ್ಕಂಥದ್ದು. ಈ ಕಾಯ್ದೆ ಬಗ್ಗೆ ನೀವು ಏನು ಅನಿಸುತ್ತೆ ನೋಡಿ. ಓಕೆ, ಸೊ ಹೈರ್ ಕಾಯ್ದೆ ಪ್ರಸ್ತಾವನೆಯಾಗಿದೆ. ಮುಖ್ಯವಾಗಿ ಅಮೇರಿಕದ ಗ್ರಾಹಕರಿಗೆ ಅನುಕೂಲವಾಗುವ ಸೇವೆಗಳಿಗಾಗಿ ವಿದೇಶಿ ಸಂಸ್ಥೆಗಳಿಗೆ ಮಾಡುವ ಅಮೇರಿಕದ ಕಂಪನಿ ಪಾವತಿಗಳ ಮೇಲೆ 25% ಅಬಕಾರಿ ತೆರಿಗೆಯನ್ನು ಹೈರ್ ಕಾಯ್ದೆ ಪ್ರಸ್ತಾಪಿಸಿದೆ. ಹಾಗಾದರೆ ಹೈರ್ ಕಾಯ್ದೆ ಅಂದರೆ ನಿಮಗೆ ಗೊತ್ತಾಯಿತು. ಓಕೆ, ಹೈರ್ ಕಾಯ್ದೆ ಅಂದರೆ ಏನು ಗೊತ್ತಾಗಿದೆ. ಹೈರ್ ಕಾಯ್ದೆ ಅಂದ್ರೇನು, ನಾನು ಒಂದು ಕೆಲಸ ಮಾಡೋಕ್ಕೆ ಹೇಳ್ತೇನೆ, ಅಂದರೆ ಅಮೇರಿಕದ ಕಂಪನಿ ನಾನು ಒಂದು ಕೆಲಸ ಮಾಡೋಕ್ಕೆ ಹೇಳ್ತೀನಿ. ಆ ಕಂಪನಿ ಕೆಲಸ ಮಾಡಿದ ನಂತರ ಆ ಕೆಲಸವನ್ನು ನನಗೆ ಒಪ್ಪಿಸಿದ ನಂತರ ನಾನು ಅದಕ್ಕೆ ದುಡ್ಡು ಕೊಡಬೇಕು. ಆ ದುಡ್ಡು ಕೊಡ್ತೀನಲ್ಲ, ನನ್ನ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ, ಅಂದರೆ ಅಮೇರಿಕದ ಕಂಪನಿಯ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ ಅದು. ಅಂದರೆ ನಾನು 100 ಕೊಡ್ತೀನಿ ಅಂದರೆ $125 ಕೊಡಬೇಕಾಗುತ್ತೆ. 25% ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ನಾನು. ಸೊ ಎಕ್ಸ್ಟ್ರಾ ಕೊಡೋ ಬದಲು ನಾನೇ ಅಮೇರಿಕದ ಕಂಪನಿಗಳಿಗೆ ವಹಿಸಿದರೆ ಅದು ಕೊಡೋ ಅವಶ್ಯಕತೆನೇ ಇರಲ್ವಲ್ಲ. ಸೊ ಇದನ್ನು ಗಮನಿಸಬೇಕಂದ್ರೆ ಬೇರೆ ದೇಶದ ಕಂಪನಿಗಳಿಗೆ ಕೊಟ್ಟಾಗ ಮಾತ್ರ ಈ ಕಾಯ್ದೆ ಅನ್ವಯಿಸುತ್ತೆ. ಸೊ ಇಷ್ಟು ಭಾರತದ ಐ ಟಿ ಉದ್ಯಮಕ್ಕೆ ಇದು ತುಂಬಾ ಹೊಡೆತವನ್ನು ಕೊಡಲಿದೆ. ಓಕೆ, ಇನ್ನು ಹೈರ್ ಕಾಯ್ದೆ 2025 ಅಮೇರಿಕದ ಗ್ರಾಹಕರಿಗೆ ಪ್ರಯೋಜನಕಾರಿ ಸೇವೆಗಳಿಗಾಗಿ ವಿದೇಶಿ ಸಂಸ್ಥೆಗಳಿಗೆ ಅಮೇರಿಕದ ಕಂಪನಿಗಳು ಮಾಡುವ ಪಾವತಿಗಳ ಮೇಲೆ 25% ಅಬಕಾರಿ ತೆರಿಗೆಯಾಗಿದೆ ಇದು. ಈ ತೆರಿಗೆ ವಿನಾಯಿತಿ ನಷ್ಟದೊಂದಿಗೆ ಸೇರಿ ಅಮೇರಿಕದ ಕಂಪನಿಗಳಿಗೆ ಆಫ್ಶೋರ್ ಹೊರಗುತ್ತಿಗೆ ವೆಚ್ಚವನ್ನು ಸುಮಾರು 46%ರಷ್ಟು ಹೆಚ್ಚಿಸುತ್ತದೆ. ಹೊರಗುತ್ತಿಗೆಯನ್ನು ನಿರುತ್ಸಾಹಗೊಳಿಸಲು ನೋಡಿ, ಹೊರಗುತ್ತಿಗೆ ಅಲ್ಲಿ ಗೊತ್ತಾಯಿತು. ಹೊರಗುತ್ತಿಗೆ ಅಂದರೆ ನಾನು ಮಾಡುವ ಕೆಲಸವನ್ನು ನನ್ನ ಕೈಯಲ್ಲಿ ಆಗ್ತಾ ಇರಲ್ಲ, ಹೊರಗುತ್ತಿಗೆಯಲ್ಲಿ ಅಂದರೆ ಗುತ್ತಿಗೆ ಅಂದ್ರೇನು, ನನ್ನ ಹೊಲವನ್ನು ಬೇರೆಯವ್ರು ಮಾಡ್ತಕ್ಕಂಥದ್ದು, ಅಂದರೆ ಸದ್ಯಕ್ಕೆ ಮಾಡಿ ನನಗೆ ವಾಪಸ್ ಕೊಡ್ತಕ್ಕಂಥದ್ದು, ಅದನ್ನ ಹೊರಗುತ್ತಿಗೆ ಅಂತ ಕರೀತಾರೆ.
ನಾನು ಅವ್ರಿಗೆ ಜವಾಬ್ದಾರಿಯನ್ನು ವಹಿಸ್ತೀನಿ ಅಲ್ಲೇ. ಓಕೆ, ಕೋರಿ ಅಂತ ಕರೀತಾರಲ್ಲ ಆ ರೀತಿ. ಸೊ ಓಕೆ, ನಾನು ಸ್ವಲ್ಪ ರೆಮ್ಯುನರೇಷನ್ ಅವ್ರಿಗೆ ಕೊಡ್ತಾ ಹೋಗ್ತೀನಿ. ಸೊ ಹೊರಗುತ್ತಿಗೆಯನ್ನು ನಿರುತ್ಸಾಹಗೊಳಿಸಲು ಅಮೆರಿಕದ ಕಂಪನಿಗಳು ಕೆಲಸವನ್ನು ವಿದೇಶಕ್ಕೆ ಕಳಿಸುವುದು ಹೆಚ್ಚು ದುಬಾರಿಯಾಗಿಸಲು ಈ ಕಾನೂನನ್ನು ವಿನ್ಯಾಸಗೊಳಿಸಲಾಗಿದೆ. ಸೊ ಈ ಕಾನೂನಿನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೀಗ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ನೋಡೋಣ. ಸೊ ಈ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು. ಸೊ ಇತ್ತೀಚೆಗೆ ಭಾರತದ ಮೊಟ್ಟ ಮೊದಲ ವಿದೇಶಿ ಅಟಲ್ ಇನೋವೇಷನ್ ಸೆಂಟರ್ AIC ಅಂತ ಕರೀತಾರೆ ಅನ್ನು ಕೇಂದ್ರ ಶಿಕ್ಷಣ ಸಚಿವರಾಗಿರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಕೆಳಗಿನ ಯಾವ ಸ್ಥಳದಲ್ಲಿ ಉದ್ಘಾಟಿಸಿದರು? ನೋಡಿ, ಪ್ರಸ್ತುತ ಕೇಂದ್ರದ ಶಿಕ್ಷಣ ಸಚಿವರು ಯಾರು ಅಂತ ಕೇಳ್ತಾರೆ. ಧರ್ಮೇಂದ್ರ ಪ್ರಧಾನ್ ಅಂತ ಗೊತ್ತಿರಬೇಕು. ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್. ಓಕೆ, ಸೊ ಇದು ಮೊಟ್ಟ ಮೊದಲ ಬಾರಿಗೆ ವಿದೇಶಿ ಅಟಲ್ ಇನೋವೇಷನ್ ಮಿಷನನ್ನು ಸೆಂಟರನ್ನು ಎಲ್ಲಿ ತೆರೆದರು ಅಂತ ಕೇಳಿದ್ರೆ UAE, ಸೊ ಯುನೈಟೆಡ್ ಅರಬ್ ಎಮಿರೇಟ್ಸ್. ಓಕೆ, ಅಲ್ಲಿ IIT ದೆಹಲಿ ಅಬುದಾಬಿ ಕ್ಯಾಂಪಸ್ನಲ್ಲಿ ಲಾಂಚ್ ಮಾಡಲಾಗಿದೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕ್ವಶನ್ ನೋಡಿ. ಯೂನಿಯನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಲಾಂಚ್ಡ್ ಫಸ್ಟ್ ಓವರ್ಸೀಸ್ ಅಟಲ್ ಇನೋವೇಷನ್ ಸೆಂಟರ್ ಸೊ ಡ್ಯೂರಿಂಗ್ UAE ವಿಸಿಟ್. ಸೊ UAEಗೆ ಅವ್ರಿಗೆ ವಿಸಿಟ್ ಕೊಟ್ಟಿದ್ದರು, ಆ ಒಂದು ಸಂದರ್ಭದಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಗಮನಿಸಬಹುದು, ಕಟ್ಟಿಂಗ್ ಕೂಡ ಆಗ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವರು ಯಾರು ಅಂತ ನಿಮಗೆ ಗೊತ್ತಾಗಿದೆ. ವಿದೇಶದಲ್ಲಿ ಅಟಲ್ ಇನೋವೇಷನ್ ಸೆಂಟರ್ ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಆಗಿದೆ. ಹಾಗಾದರೆ ಏನಿದು AIC ಅಂದರೆ ಅಟಲ್ ಇನೋವೇಷನ್ ಮಿಷನ್ನ ಉದ್ದೇಶವೇನು? ಏನು ಈ ಮಿಷನ್ ಅಂದರೆ ನೋಡಿ, ಭಾರತದ ನಾವೀನ್ಯತೆ ಪರಿಸರವನ್ನು ಅದರ ವ್ಯವಸ್ಥೆಯ ಅಡಿಗಳನ್ನು ಮೀರಿ ವಿಸ್ತರಿಸ್ತಾ ಇದೆ. ನಾವೀನ್ಯತೆ ಸ್ಟಾರ್ಟಪ್ಗಳಿಗೆ ಬೆಂಬಲ ಕೊಡುತ್ತೆ. ಈ ಕೇಂದ್ರವು ಭಾರತೀಯ ಮತ್ತು ಎಮಿರಾಟಿ ಸಂಸ್ಥೆಗಳ ನಡುವಿನ ಸಂಶೋಧನೆ, ಉದ್ಯಮಶೀಲತೆ, ಜ್ಞಾನ ವಿನಿಮಯಕ್ಕೆ ಒಂದು ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಾ. ಹಾಗಾದರೆ ಅಟಲ್ ಇನೋವೇಷನ್ ಮಿಷನ್ ಬಗ್ಗೆ ಮಾಹಿತಿ ನೋಡಿ. ಈ ಅಟಲ್ ಇನೋವೇಷನ್ ಮಿಷನ್ನ ಉದ್ದೇಶವೇನು ಅಂತ ಡೈರೆಕ್ಟಾಗಿ ನಿಮಗೆ ಎಕ್ಸಾಮಲ್ಲಿ ಕೇಳಿಬಿಡ್ಬೋದು. ಆ ಕಾರಣಕ್ಕಾಗಿ ಇದನ್ನು ನೆನಪಿರಬೇಕು ನಿಮಗೆ. ಭಾರತದಾದ್ಯಂತ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಗುರಿ. ನಾವೀನ್ಯತೆ ಅಂದರೆ ಸ್ಟಾರ್ಟಪ್ಗಳು, ನವ ಉದ್ಯಮಗಳು. ಓಕೆ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ರಾಷ್ಟ್ರೀಯ ಉಪಕ್ರಮವಾಗಿದೆ. ಈಗ ಅಬುದಾಬಿಯಲ್ಲಿ ಮೊಟ್ಟ ಮೊದಲ ವಿದೇಶಿ AIC ಯೊಂದಿಗೆ ಜಾಗತಿಕವಾಗಿ ವಿಸ್ತರಣೆಗೊಂಡಿದೆ. ಓಕೆ, IIT ದೆಹಲಿ ಅಬುದಾಬಿ ಕ್ಯಾಂಪಸ್. ಅಬುದಾಬಿಯಲ್ಲಿರುವ IIT ದೆಹಲಿ ಕ್ಯಾಂಪಸ್ ಭಾರತ ಮತ್ತು UAE ನಡುವೆ ವಿಶೇಷವಾಗಿ ಇಂಧನ ಮತ್ತು ಸುಸ್ಥಿರತೆ ಕ್ಷೇತ್ರಗಳಲ್ಲಿ ನಾವೀನ್ಯತೆ ಮತ್ತು ಸಹಯೋಗವನ್ನು ಬೆಳೆಸುವ ಪ್ರಮುಖ ಸ್ಥಳವಾಗಿದೆ ಇದು. ಓಕೆ, ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ಸೊ ಈ ಕ್ವಶನ್ ಗಮನಿಸಬಹುದು, ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಪ್ರಥಮ ಚಿಕಿತ್ಸಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ನೋಡಿ, ವರ್ಲ್ಡ್ ಫಸ್ಟ್ ಏಡ್ ಡೇ. ಸೊ ಯಾವಾಗ? ಪ್ರತಿ ವರ್ಷ ಸೆಪ್ಟೆಂಬರ್ 2ನೇ ಶನಿವಾರ. ಸೆಪ್ಟೆಂಬರ್ 2ನೇ ಶನಿವಾರ ಇವತ್ತು ಯಾವ ವಾರ ಬಂದಿತ್ತು? ನಿನ್ನೆಯ ದಿನ ಅಂದರೆ ನೋಡಿ ಸೆಪ್ಟೆಂಬರ್ 13. ಓಕೆ, ಸೆಪ್ಟೆಂಬರ್ 13, 2025ನೇ ಸಾಲಿನ ಡೇ ಆಚರಣೆ ಮಾಡಿದೆ. ವಿಶ್ವ ಪ್ರಥಮ ಚಿಕಿತ್ಸಾ ದಿನವನ್ನು 2025ನೇ ಸಾಲಿನಲ್ಲಿ ಯಾವ ದಿನದಂದು ಆಚರಣೆ ಮಾಡಿತು ಅಂತ ನಿಮಗೆ ಕೇಳಿದರೆ ಸೆಪ್ಟೆಂಬರ್ 13 ಶನಿವಾರ. ಇದು ನೆನಪಿಡಬೇಕು. ಸೆಪ್ಟೆಂಬರ್ 2ನೇ ವಾರ ಅಂದರೆ ಸೆಪ್ಟೆಂಬರ್ 13. ಓಕೆ, ಸೊ ಹಾಗಾದರೆ ಇದರ ಥೀಮ್ ನೋಡೋಣ, ಡೀಟೇಲ್ಸ್ ಎಲ್ಲ ನೋಡೋಣ. ನೋಡಿ, ಗಮನಿಸಬಹುದು, ಸೆಪ್ಟೆಂಬರ್ 13, 2025 ನಾವು ವರ್ಲ್ಡ್ ಫಸ್ಟ್ ಏಡ್ ಡೇನ ಆಚರಣೆ ಮಾಡ್ತಾ ಇದ್ದೀವಿ. ಪ್ರಥಮ ಚಿಕಿತ್ಸಾ ದಿನ ಅಂತ ಕರೀತಾರೆ ಇದನ್ನು. ಓಕೆ, ಸೆಪ್ಟೆಂಬರ್ 13 ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 2ನೇ ಶನಿವಾರದಂದು ಆಚರಣೆ ಮಾಡ್ತೀವಿ. 2025ರ ಥೀಮ್ ಏನು ಅಂದರೆ ಫಸ್ಟ್ ಏಡ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ನೋಡಿ, ಹವಾಮಾನ ಬದಲಾವಣೆ ಬಗ್ಗೆ ಈ ವರ್ಷ ಇದು ಧ್ವನಿ ಎತ್ತಿರತಕ್ಕಂಥದ್ದು. ಪ್ರಥಮ ಚಿಕಿತ್ಸಾ ದಿನದಂದು ನೋಡಿ, ಫಸ್ಟ್ ಏಡ್ ಡೇ ಅಂದರೆ ಪ್ರಥಮ ಚಿಕಿತ್ಸೆ, ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ. ಸೊ ಇದರ ಬಗ್ಗೆ ಇದು ಗಮನ ಹರಿಸುತ್ತೆ. ಓಕೆ, ಇದರ ಬಗ್ಗೆ ಇದು ಹೆಚ್ಚು ಗಮನ ಹರಿಸುತ್ತೆ. ಪ್ರಥಮ ಚಿಕಿತ್ಸೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಸೊಸೈಟಿಗಳ ಒಕ್ಕೂಟ ಅಂದರೆ IFRC ವಿಶ್ವ ಪ್ರಥಮ ಚಿಕಿತ್ಸಾ ದಿನವನ್ನು ಪ್ರಾರಂಭಿಸಿತು. ನೋಡಿ, IFRC ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಸೊಸೈಟಿಗಳ ಒಕ್ಕೂಟ ಇದನ್ನು ಪ್ರಾರಂಭಿಸಿದೆ.
ಈ ಆಚರಣೆಯ ಮೂಲಕ 19ನೇ ಶತಮಾನಕ್ಕೆ ಹಿಂದಿನದು ಅಂದರೆ ರೆಡ್ ಕ್ರಾಸ್ನ ಸಂಸ್ಥಾಪಕ ಆಗಿರತಕ್ಕಂಥ ಹೆನ್ರಿ ಡುನಾಂಟ್ ಸಲ್ಪರಿನೋ ಕದನದಲ್ಲಿ ಗಾಯಗೊಂಡಂತಹ ಸೈನಿಕರ ದುಃಖದಿಂದ ಇದು ಪ್ರೇರೇಪಿತವಾಗಿದೆ. ಸಲ್ಪರಿನೋ ಕದನ, ಓಕೆ. ಹೆನ್ರಿ ಡುನಾಂಟ್ ಈ ಕದನದಲ್ಲಿ ಗಾಯಗೊಂಡವರನ್ನು ರಕ್ಷಣೆ ಮಾಡುವ ಉದ್ದೇಶದಿಂದಾಗಿ IFRCಯನ್ನು ಸ್ಥಾಪನೆ ಮಾಡಿದರು. ಹೆನ್ರಿ ಡುನಾಂಟ್ ಯಾರು ಹಾಗಾದ್ರೆ? ಹೆನ್ರಿ ಡುನಾಂಟ್ರವರು ರೆಡ್ ಕ್ರಾಸ್ ಚಳವಳಿಯ ಸೃಷ್ಟಿಕರ್ತ. ಇವರು ಸಲ್ಪರಿನೋ ಕದನದಲ್ಲಿ ಕಂಡಂತಹ ಮಾನವೀಯ ಅಗತ್ಯಗಳಿಂದ ಪ್ರೇರೇಪಿತವಾಗಿ ರೆಡ್ ಕ್ರಾಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು. ಓಕೆ, ರೆಡ್ ಕ್ರಾಸ್ ಚಳವಳಿ ಬಗ್ಗೆ ನಾವು ನೋಡೋದಾದರೆ ಇದನ್ನು ಡುನಾಂಟ್ ಸ್ಥಾಪಿಸಿದ ಆಂದೋಲನವು ವಿಪತ್ತು ಪ್ರಕ್ರಿಯೆ, ಪ್ರಥಮ ಚಿಕಿತ್ಸಾ ತರಬೇತಿ, ಅಂತಾರಾಷ್ಟ್ರೀಯ ಆರೋಗ್ಯ ರಕ್ಷಣಾ ಪ್ರಯತ್ನಗಳು ಸೇರಿದಂತೆ ಮಾನವೀಯ ಕಾರ್ಯಗಳ ಮೇಲೆ ಕೇಂದ್ರೀಕರಿಸುತ್ತೆ. ನೋಡಿ, ಇಲ್ಲಿ ಗಮನಿಸಬಹುದು, ರೆಡ್ ಕ್ರಾಸ್ ಚಳವಳಿಯ ಉದ್ದೇಶವೇನು? ಒಂದಕ್ಕೆ ಸೀಮಿತವಾಗಿಲ್ಲ, ಪ್ರಥಮ ಚಿಕಿತ್ಸೆ ಮಾತ್ರನೇ ಅಲ್ಲ, ಇದು ವಿಪತ್ತು ಪ್ರಕ್ರಿಯೆ. ನೋಡಿ, ಅಪಾಯಕ್ಕೆ ಸಿಲುಕಿದಂಥ ಫ್ಲಡ್ ಆಗಿರ್ಬೋದು, ಸೊ ಯಾವುದಾದ್ರೂ ವೋಲ್ಕನೋ ಅಟ್ಯಾಕ್ ಆಗಿರ್ಬೋದು, ಈ ಥರದ ಸಂದರ್ಭದಲ್ಲಿ ವಿಪತ್ತು ಪ್ರಕ್ರಿಯೆಗೆ ಇದು ಮುಂದಾಗುತ್ತೆ. ಪ್ರಥಮ ಚಿಕಿತ್ಸೆ ಕೊಡಿಸುತ್ತೆ, ಅಂತಾರಾಷ್ಟ್ರೀಯ ಆರೋಗ್ಯ ರಕ್ಷಣಾ ಪ್ರಯತ್ನಗಳು ಮಾಡ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಮಾಹಿತಿ ರೆಡ್ ಕ್ರಾಸ್ಗೆ ಸಂಬಂಧಪಟ್ಟಂತಿದೆ, ನೆನಪಿರಲಿ ಇದು. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಕೆಳಗಿನ ಯಾವ ವ್ಯಕ್ತಿಗೆ ಮರಣೋತ್ತರವಾಗಿ 2025ನೇ ಸಾಲಿನ ಪ್ರತಿಷ್ಠಿತ PV ನರಸಿಂಹರಾವ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಯಿತು? ಸರಿಯಾದಂಥ ಉತ್ತರ ಮನಮೋಹನ್ ಸಿಂಗ್. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದರು ನೋಡಿ. PV ನರಸಿಂಹರಾವ್ ಅವಾರ್ಡ್. ಸೊ PV ನರಸಿಂಹರಾವ್ ಅವಾರ್ಡ್ ಇದೀಗ ಬಿಡುಗಡೆಯಾಗಿದೆ. PM ಮನಮೋಹನ್ ಸಿಂಗ್ ರವರಿಗೆ ಈ ವರ್ಷ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಸೊ ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬಹುದು. ಮರಣೋತ್ತರವಾಗಿ ಈ ಪ್ರಶಸ್ತಿ ದೊರೆತಿದೆ. ಹಾಗಾದರೆ ಡೈರೆಕ್ಟಾಗಿ ನಿಮಗೆ ಕೇಳ್ತಾರೆ, PV ನರಸಿಂಹರಾವ್ ರಾಷ್ಟ್ರೀಯ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿನ ಪ್ರಮುಖ ಸಾಧನೆಗಾಗಿ ನೀಡಲಾಗುತ್ತೆ ಅಂತ. ಸೊ ನೋಡಿ, ಅರ್ಥಶಾಸ್ತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥಶಾಸ್ತ್ರದ ವಿಭಾಗದಲ್ಲಿ ಅತ್ಯುತ್ತಮ ಸಾಧನೆ ತೋರಿದಂತಹ ಪ್ರಮುಖ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಹಾಗಾದರೆ PV ನರಸಿಂಹರಾವ್ ರಾಷ್ಟ್ರೀಯ ಪ್ರಶಸ್ತಿ ಯಾವುದಕ್ಕೆ ನೀಡಲಾಗುತ್ತೆ ಅಂತ ಗೊತ್ತಾಯಿತು. ಹಾಗಾದರೆ PV ನರಸಿಂಹರಾವ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾಕೆ ಅರ್ಥಶಾಸ್ತ್ರಕ್ಕೆ ನೀಡಲಾಗ್ತದೆ? ನೋಡಿ, ಇವರು 1991ರಿಂದ 1996ರವರೆಗೆ ಭಾರತದಲ್ಲಿ ಪ್ರಧಾನಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಅರ್ಥಶಾಸ್ತ್ರಜ್ಞರ ಅಂತಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ರವರು. ಆ ಸಂದರ್ಭದಲ್ಲಿ ಇವರು ಜಾಗತೀಕರಣ, ಉದಾರೀಕರಣ, ಈ ಥರ ಖಾಸಗೀಕರಣದ ಮೂಲಕ ಅರ್ಥಶಾಸ್ತ್ರದ ಮತ್ತು ಆರ್ಥಿಕತೆಯಲ್ಲಿ ಭಾರತವನ್ನು ವಿಶ್ವಮಟ್ಟದಲ್ಲಿ ಇವರು ಪ್ರಚಾರ ಪಡಿಸ್ತಾರೆ, PV ನರಸಿಂಹರಾವ್ರವರು. ಸೊ ಆ ಕಾರಣಕ್ಕಾಗಿ ಅರ್ಥಶಾಸ್ತ್ರದಲ್ಲಿನ ಇವರ ಜ್ಞಾನಕ್ಕಾಗಿ ಉದಾರೀಕರಣಕ್ಕೆ ಇವರು ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಓಕೆ, PV ನರಸಿಂಹರಾವ್ರವರು ಉದಾರೀಕರಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಸೊ ಆ ಕಾರಣಕ್ಕಾಗಿ ಅರ್ಥಶಾಸ್ತ್ರದಲ್ಲಿನ ಇವರ ಜ್ಞಾನಕ್ಕಾಗಿ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡ್ತಾ ಹೋಗ್ತಾರೆ. ಸೊ ಇದು ಕೂಡ ನೆನಪಿರಲಿ. ಸೊ ಮನಮೋಹನ್ ಸಿಂಗ್ರವರ ಪರವಾಗಿ ಗುರು ಶರಣ್ ಕೌರ್ ಅವರ ಪತ್ನಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಭಾರತದ ಆರ್ಥಿಕ ಸುಧಾರಣೆಗಳಿಗೆ ನೀಡಿದ ಸ್ಮರಣೀಯ ಕೊಡುಗೆಗಳಿಗಾಗಿ ಮನಮೋಹನ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ಅರ್ಥಶಾಸ್ತ್ರಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಭಾರತದ ಮಾಜಿ ಪ್ರಧಾನಿ ಮತ್ತು ಹಣಕಾಸು ಸಚಿವರು. ಇವರು ಭಾರತದ ಆರ್ಥಿಕತೆಯನ್ನು ಉದಾರೀಕರಣಗೊಳಿಸಿದ 1991ರ ಆರ್ಥಿಕ ಸುಧಾರಣೆಗಳ ಶಿಲ್ಪಿ ಇವರು. 2004ರಿಂದ 2014ರವರೆಗೆ ಭಾರತದ ಪ್ರಧಾನಿಯಾಗಿದ್ದರು. ಭಾರತದ ಸಿಖ್ ಏಕೈಕ ಪ್ರಧಾನಿ ಇವರು, ಇದನ್ನು ನೆನಪಿರಲಿ. PV ನರಸಿಂಹರಾವ್ರ ಬಗ್ಗೆ ನೋಡಿ, 1991ರಿಂದ 96ರವರೆಗೆ ಭಾರತದ 9ನೇ ಪ್ರಧಾನಿಯವರು. ಇವರು ದಕ್ಷಿಣ ಭಾರತದಿಂದ ಪ್ರಧಾನಿಯಾದ ಮೊಟ್ಟ ಮೊದಲ ವ್ಯಕ್ತಿ, ಹಿಂದಿ ಮಾತನಾಡದ ಹಿನ್ನೆಲೆಯಿಂದ ಬಂದ 2ನೇ ವ್ಯಕ್ತಿ. ಓಕೆ, ಸೊ ಆಲ್ರೆಡಿ ದೇವೇಗೌಡರು ಕೂಡ ಪ್ರಧಾನಿಯಾಗಿದ್ದರು, ಇದು ಕೂಡ ನೆನಪಿರಲಿ. ಓಕೆ, ನೆಕ್ಸ್ಟು 6ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಪ್ರತಿ ವರ್ಷ ಭಾರತದಲ್ಲೇ ಸೆಪ್ಟೆಂಬರ್ 11ರಂದು ದಿಗ್ವಿಜಯ್ ದಿವಸ್ ಎಂದು ಕೆಳಗಿನ ಯಾವ ಮಹತ್ವದ ಘಟನೆಯನ್ನು ಗುರುತಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ.
ಸೊ ಏನಿದು 2 ಸರಿಯಾಗಿರಲಿಕ್ಕೆ ಕಾರಣ ಏನು ನೋಡಿ, ಆಪ್ಷನ್ ನಂಬರ್ 2 ಸರಿಯಾಗಿದೆ ಅಲ್ಲೇ. ಅಂದರೆ ವಿಶ್ವ ಧರ್ಮ ಸಂಸತ್ತಿನಲ್ಲಿ ಸ್ವಾಮಿ ವಿವೇಕಾನಂದರವರ ಭಾಷಣ. ಸೊ ಇದು ಗಮನಿಸಬೇಕು. ದಿಗ್ವಿಜಯ್ ದಿವಸ್ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 11ರಂದು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಓಕೆ, ದಿಗ್ವಿಜಯ್ ದಿವಸ್. ಸೊ ಹಾಗಾದರೆ ಈ ದಿವಸದ ಉದ್ದೇಶವೇನು ಅಂತಂದರೆ, ವಿಶ್ವ ಧರ್ಮ ಸಂಸತ್ತಿನಲ್ಲಿ ಸ್ವಾಮಿ ವಿವೇಕಾನಂದನವರ ಭಾಷಣ ಭಾರತದ ಒಂದು ಇಂದಿನ ಸಂಸ್ಕೃತಿ ಆಗಿರ್ಬೋದು, ಮತ್ತು ಅಲ್ಲಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಕರೀತಾರೆ. ಸೊ ಇದು ವಿಶ್ವ ಮಟ್ಟದಲ್ಲಿ ಅವರ ಮಹತ್ವವನ್ನು ಹೆಚ್ಚಿಸುತ್ತೆ. ಭಾರತದ ಪುನರುಜ್ಜೀವನಗೊಳಿಸ್ತಕ್ಕಂತಹ ಒಂದು ಕೆಲಸವನ್ನು ಅಲ್ಲಿ ಮಾಡ್ತಾರೆ ಅವರು. ಸೊ ಈ ಕಾರಣಕ್ಕಾಗಿ ವಿಶ್ವ ಪ್ರಸಿದ್ಧಿಯನ್ನು ಆ ಕಾಲದಲ್ಲಿ ಅವರು ಪಡ್ಕೊಳ್ತಾರೆ. ಓಕೆ, ಆ ದಿನವನ್ನು ಇದು ಸ್ಮರಿಸುತ್ತೆ. ದಿಗ್ವಿಜಯ್ ದಿವಸ್ 2025 ಏನಿದೆ ಹಾಗಾದರೆ ಮಾಹಿತಿ ನೋಡೋಣ. ಓಕೆ, 1893. ಸೊ ಈ ದಿನದಂದು ಚಿಕಾಗೋದಲ್ಲಿ ನಡೆದಂತಹ ವಿಶ್ವ ಧರ್ಮಗಳ ಮೊದಲ ಸಂಸತ್ತಿನಲ್ಲಿ ಸ್ವಾಮಿ ವಿವೇಕಾನಂದರ ಈ ಹೆಗ್ಗುರುತು ಭಾಷಣವನ್ನು ಗೌರವಿಸಲು ಭಾರತವು ಸೆಪ್ಟೆಂಬರ್ 11ರಂದು ಈ ದಿಗ್ವಿಜಯ್ ದಿವಸನ್ನು ಆಚರಣೆ ಮಾಡುತ್ತೆ. ಅಂದರೆ ಚಿಕಾಗೋದಲ್ಲಿ ನಡೆದಂತಹ ಸಂಸತ್ತಿನ ಸ್ವಾಮಿ ವಿವೇಕಾನಂದರವರ ಭಾಷಣ ಅಮೇರಿಕದ ಸಹೋದರಿಯರು ಮತ್ತು ಸಹೋದರರೇ ಎಂಬ ಸಾಂಪ್ರದಾಯಿಕ ಪದಗಳೊಂದಿಗೆ ಪ್ರಾರಂಭವಾಯಿತು. ಇದು ಅವರಿಗೆ ಎದ್ದು ನಿಂತು ಗೌರವ ಸಲ್ಲಿಸಿ ಜಾಗತಿಕ ಮನ್ನಣೆಯನ್ನು ಸಲ್ಲಿಸುತ್ತದೆ. ಅದು ಗೌರವಿಸುತ್ತದೆ, ಮನ್ನಣೆಯನ್ನು ಅವರು ಗಳಿಸಿಕೊಂಡ್ರು. ಇದರಿಂದಾಗಿ ಅವರು ಧರ್ಮದ ಸಾರ್ವತ್ರಿಕತೆಯನ್ನು ಒತ್ತಿ ಹೇಳಿದರು, ಅಂತರಧರ್ಮೀಯ ತಿಳುವಳಿಕೆಗೆ ಕರೆ ನೀಡಿದರು, ಬಲಪಂಥೀಯತೆ ಮತ್ತು ಮತಾಂಧತೆಯನ್ನು ಖಂಡಿಸಿದರು, ಜಾಗತಿಕ ಸಾಮರಸ್ಯವನ್ನು ಉತ್ತೇಜಿಸಿದರು ಅವರು. ಸೊ ಇಷ್ಟು ಮಾಹಿತಿ. ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ಓಕೆ, ಇತ್ತೀಚೆಗೆ ಭಾರತೀಯ ಸೇನೆಯು ಆತ್ಮನಿರ್ಭರ್ ಭಾರತ್ ಉಪಕ್ರಮದ ಅಡಿಯಲ್ಲಿ ಅಭಿವೃದ್ಧಿಪಡಿಸಿದಂತಹ ಅತ್ಯಂತ ಸುರಕ್ಷಿತ 5G ಆಧಾರಿತ ಸಂವಹನ ವೇದಿಕೆಯ ಹೆಸರೇನು? ಸೊ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್. ಸರಿಯಾದಂಥ ಉತ್ತರ ಸಂಭವ್. ನೋಡಿ, ಸಂಭವ್ ಎಂಬುದು ಗಮನಿಸಬಹುದು ಸೆಕ್ಯೂರ್, ಅಂದರೆ ಮೋಸ್ಟ್ ಸೆಕ್ಯೂರ್ 5G ಬೇಸ್ಡ್ ಕಮ್ಯುನಿಕೇಷನ್ ಪ್ಲಾಟ್ಫಾರ್ಮ್. ನೋಡಿ, ಇದೊಂದು 5G ಬೇಸ್ಡ್ ಕಮ್ಯುನಿಕೇಷನ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಇಂಡಿಯನ್ ಆರ್ಮಿ ಇದನ್ನು ಅಭಿವೃದ್ಧಿಪಡಿಸಿದೆ. ಯಾವುದರ ಅಡಿಯಲ್ಲಿ? ಆತ್ಮನಿರ್ಭರ್ ಭಾರತ್ ಇನಿಷಿಯೇಟಿವ್. ಹಾಗಾದರೆ ಈ ಆತ್ಮನಿರ್ಭರ್ ಭಾರತ್ ಉಪಕ್ರಮ ಅಂದ್ರೇನು? ಈ ಒಂದು ಡೀಟೇಲ್ಸನ್ನು ಕೂಡ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ವಾಟ್ ಈಸ್ ಸಂಭವ್? ಸಂಭವ್ನ ಫುಲ್ ಫಾರ್ಮ್ ಏನು ಅಂತ ಕೇಳಬಹುದು. ಇದು ಇಂಡಿಯನ್ ಆರ್ಮೀಸ್ 5G ರೆಡಿ ಇಂಡಿಜಿನಿಯಸ್ ನೆಟ್ವರ್ಕ್ ಯೂಸ್ಡ್ ಡ್ಯೂರಿಂಗ್ ಆಪರೇಷನ್ ಸಿಂಧೂರ್. ಓಕೆ, ಸೊ ಆಪರೇಷನ್ ಸಿಂಧೂರ್ ಅಂತ ಸಮಯದಲ್ಲಿ ಇದು ಸಹಾಯಕ ಮಾಡುತ್ತೆ. ನೋಡಿ, ಭಾರತೀಯ ಸೇನೆ ಈ ಉಪಕ್ರಮವನ್ನು ಮುಖ್ಯವಾಗಿ ಸಂಭವ್ ವ್ಯವಸ್ಥೆಯನ್ನು ಪರಿಚಯಿಸಿದೆ. ಹಾಗಾದರೆ ಸಂಭವ್ನ ಫುಲ್ ಫಾರ್ಮ್ ಸೆಕ್ಯೂರ್ ಆರ್ಮಿ ಮೊಬೈಲ್ ಭಾರತ್ ವರ್ಷನ್ ಅಂತ ಕರೀತಾರೆ. ನೋಡಿ, ಸಂಭವ್ನ ಫುಲ್ ಫಾರ್ಮ್ ಏನು ಅಂತ ಕೇಳ್ಬೋದು. ಸಂಭವ್ನ ಫುಲ್ ಫಾರ್ಮ್ ಸೆಕ್ಯೂರ್ ಆರ್ಮಿ ಮೊಬೈಲ್ ಭಾರತ್ ವರ್ಷನ್ ಅಂತ ಕರೀತಾರೆ. ಓಕೆ, ಭಾರತೀಯ ಸೇನೆಯೊಳಗೆ ಸುರಕ್ಷಿತ ಸಂವಹನವನ್ನು ಖಚಿತಪಡಿಸಿಕೊಳ್ಳಲು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತಿದ್ದ ವಾಟ್ಸಪ್ನಂತಹ ಸಂದೇಶ ಕಳುಹಿಸುವ ವೇದಿಕೆಗಳನ್ನು ಸಂಭವ್ ಇದೀಗ ಬದಲಾಯಿಸಿತು. ನೋಡಿ, ಬದಲಾಯಿಸಿ ಹೊಸ ಆವೃತ್ತಿಯೊಂದಿಗೆ ಇದು ಮುಂದಿರತಕ್ಕಂಥದ್ದು. ಹಾಗಾದರೆ ಆತ್ಮನಿರ್ಭರ್ ಭಾರತ್ ಅಂದ್ರೇನು? ಏನಿದು ಆತ್ಮನಿರ್ಭರ್ ಭಾರತ್? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ರಕ್ಷಣೆ ಮತ್ತು ಇತರ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ ಸಾಧಿಸುವ ಗುರಿಯನ್ನು ಹೊಂದಿರುವ ರಾಷ್ಟ್ರೀಯ ಉಪಕ್ರಮ ಇದು. ಓಕೆ, ಸ್ಥಳೀಯ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ಇದು ಉತ್ತೇಜಿಸುತ್ತದೆ. ಓಕೆ, ನೆಕ್ಸ್ಟ್ ನಾವು 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. 2025ರ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ 13ನೇ ಆವೃತ್ತಿಗಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂದರೆ ICC ಪ್ರಾರಂಭಿಸಿದ ಅಭಿಯಾನದ ಹೆಸರೇನು? ಸರಿಯಾದಂಥ ಉತ್ತರ ವಿಲ್ ಟು ವಿನ್ 2025. ಹಾಗಾದರೆ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಬಗ್ಗೆ ಸ್ವಲ್ಪ ಮಾಹಿತಿ ನಾವು ತಿಳ್ಕೊಳ್ಳೋಣ. ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2025ನೇ ಆವೃತ್ತಿ ಎಲ್ಲಿ ನಡೀತಾ ಇದೆ? ನೋಡಿ, ಎಲ್ಲಿ ನಡೀತಾ ಇದೆ ಅಂದರೆ ಯಾವ ಒಂದು ದೇಶಗಳು ಆತಿಥ್ಯವನ್ನು ವಹಿಸ್ತಾ ಇದ್ದಾವೆ. ಸೊ ಅದು ಎಷ್ಟನೇ ಆವೃತ್ತಿ?
ಇಷ್ಟು ಮಾಹಿತಿ ನಿಮಗೆ ನೆನಪಿರಬೇಕು. ಸೊ ಯಾವಾಗ ಕೊನೆಗೊಳ್ಳುತ್ತೆ ಅದು? ಓಕೆ, ಎಲ್ಲ ಡೀಟೇಲ್ಸನ್ನು ತಿಳ್ಕೊಳೋಣ. ನೋಡಿ, ICC ಲಾಂಚ್ ವಿಲ್ ಟು ವಿನ್ ಕ್ಯಾಂಪೇನ್. ಡೈರೆಕ್ಟಾಗಿ ಕೇಳ್ಬೋದು, ವಿಲ್ ಟು ವಿನ್ ಕ್ಯಾಂಪೇನ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸ್ಪೋರ್ಟ್ಸ್ಗೆ, ಕ್ರಿಕೆಟ್ ವರ್ಲ್ಡ್ ಕಪ್ 2025ಗೆ ಸಂಬಂಧಪಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂದರೆ ICC 2025ರ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ 13ನೇ ಆವೃತ್ತಿಗಾಗಿ ವಿಲ್ ಟು ವಿನ್ 2025 ಅಭಿಯಾನವನ್ನು ಪ್ರಾರಂಭಿಸಿದೆ. 13ನೇ ಆವೃತ್ತಿಯ ಮಹಿಳಾ ವಿಶ್ವಕಪ್ ಸೆಪ್ಟೆಂಬರ್ 30ರಂದು ಅಂದರೆ ಪ್ರಾರಂಭವಾಗಲಿದ್ದು, ಗುವಾಹಟಿಯಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳು ಉದ್ಘಾಟನಾ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ನೋಡಿ, ಭಾರತ ಮತ್ತು ಶ್ರೀಲಂಕಾ ತಂಡಗಳು ಉದ್ಘಾಟನಾ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಹಾಗಾದರೆ ಮಹಿಳಾ ವಿಶ್ವಕಪ್ 2025 ಇದರ ಬಗ್ಗೆ ನಾವು ನೋಡೋಣ. ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ 13ನೇ ಆವೃತ್ತಿಯು ಸೆಪ್ಟೆಂಬರ್ 30, 2025ರಿಂದ ಪ್ರಾರಂಭವಾಗಿ ನವೆಂಬರ್ 2, 2025ರವರೆಗೆ ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೆಯಲಿವೆ. ಹಾಗಾದರೆ ಭಾರತ ಮತ್ತು ಶ್ರೀಲಂಕಾ ಆತಿಥ್ಯವನ್ನು ವಹಿಸಿಕೊಳ್ಳಲಿವೆ. ಇದನ್ನು ಗಮನಿಸಬೇಕು. ನೋಡಿ, ಭಾರತ ಮತ್ತು ಶ್ರೀಲಂಕಾ ಆತಿಥ್ಯವನ್ನು ವಹಿಸಿಕೊಳ್ಳಲಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ, ಇವತ್ತಿನ ಪ್ರಶ್ನೆಗಳು. ಸೊ ಪ್ರತಿಯೊಬ್ಬರು ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. 1ನೇ ಕ್ವಶನ್, ಪ್ರತಿ ವರ್ಷ ಗರುಡ ವ್ಯಾಯಾಮವನ್ನು ಭಾರತ ಮತ್ತು ಫ್ರಾನ್ಸ್ನ ಯಾವ ಪಡೆಗಳು ನಡೆಸುತ್ತವೆ ತಿಳಿಸಿ. 2ನೇದಾಗಿ ವರ್ಲ್ಡ್ ಏಡ್ ಡೇ 2025ನ ಥೀಮ್ ಏನು? ಸೊ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಆನ್ಸರ್ ಮಾಡಿ. ಓಕೆ, ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.